Hello everyone, welcome back to my channel. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ಸ್ಪೆಷಲಿ ಸೆಲ್ಫ್ ಕೇರ್ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಸೊ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಎಸ್, ನಾನಿವತ್ತು ಐಬ್ರೋಸ್ ಮಾಡ್ತಾ ಇದ್ದೀನಿ. ಸೊ ಐಬ್ರೋಸ್ ನಂದು ಮಾಡ್ತಾ ಇಲ್ಲ, ನನ್ನ ಅಕ್ಕನ ಐಬ್ರೋಸ್ ಮಾಡ್ತಾ ಇದ್ದೀನಿ ಇವತ್ತು. ಯಾಕಂದರೆ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಕ್ಸ್ಟ್ರಾಸ್ ಏನಿಲ್ಲ. ಸೊ ಎಕ್ಸ್ಟ್ರಾಸ್ ಇದ್ದರೆ ಮಾತ್ರ ನಾನು ತೆಕ್ಕೋತೀನಿ. ಸೊ ಯಾವ ಶೇಪ್ ಇದೆ ಅದೇ ಶೇಪ್ನಲ್ಲಿ ಇಟ್ಕೋಬೇಕು. ಬಟ್ ಎಕ್ಸ್ಟ್ರಾಸ್ ತೆಗಿತಾ ನಾವು ಐಬ್ರೋಸ್ನ ಹೇಗೆ ಮೇಂಟೈನ್ ಮಾಡ್ಬೋದು, ಅದು ಕೂಡ ಪಾರ್ಲರ್ಗೆ ಹೋಗಿ ಎಷ್ಟೊಂದು ಇವಾಗ ಮುಂಚೆ ಎಲ್ಲ ಒಂದು 30 ರೂಪಾಯಿ ಇತ್ತು, ಆಮೇಲೆ 50 ರೂಪಾಯಿ ಇತ್ತು, ಇವಾಗ 100 ರೂಪಾಯಿವರೆಗೂ ಆಗಿದೆ. ಸೊ ಅಷ್ಟೆಲ್ಲ ಖರ್ಚು ಮಾಡಿದೆ ನಾವು ಮನೆಯಲ್ಲೇ ಒಂದು 100 150 ರುಪೀಸ್ ಒಳಗಡೆ ನಾವು ಎಷ್ಟು ಸತಿ ಬೇಕಾದರೂ ಐಬ್ರೋಸ್ನ ಮಾಡ್ಕೋಬೋದು. ಸೊ ಯಾವುದರಿಂದ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಮನೆಯಲ್ಲೇ ಎಷ್ಟು ಈಸಿಯಾಗಿ ನಾವು ನಮ್ಮ ಸೆಲ್ಫ್ ಕೇರ್ನ ಮಾಡ್ಕೋಬೋದು ನೋಡೋಣ ಬನ್ನಿ. ಸೊ ಐಬ್ರೋ ಮಾಡೋಕ್ಕೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಫಸ್ಟ್ ನಿಮ್ಗೆ ತಿಳಿಸ್ಬಿಡ್ತೀನಿ. ಸೊ ಯಾಕಂದರೆ ವಿಡಿಯೋ ಮಧ್ಯದಲ್ಲಿ ಅಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಸೊ ಫಸ್ಟು ನಾವು ಇಟ್ಕೋಬೇಕಾಗಿರೋದು ನಮ್ಮ ಈ ಬ್ರಷು, ಐಬ್ರೋ ಬ್ರಷು. ನಿಮ್ಗೆ ಈಸಿಯಾಗಿ ನಿಮ್ಮ ಐಬ್ರೋ ಪೆನ್ಸಿಲಲ್ಲಿ ಸಿಕ್ಬಿಡುತ್ತೆ. ಇದು ನಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಐಬ್ರೋ ಬ್ರಷ್. ಹಾಗೆ ಒಂದು ಸಿಸರ್ ಬೇಕಾಗುತ್ತೆ. ಸಿಸರು ನಿಮ್ಮದು ಪರ್ಸ್ನಲ್ ಇರಲಿ, ಒಬ್ಬರು ಯೂಸ್ ಮಾಡಿದ್ದನ್ನು ಇನ್ನೊಬ್ರು ಯೂಸ್ ಮಾಡಬೇಡಿ. ಹಾಗೆ ಈ ಥರ ಕೋಂಬ್ ಇದ್ರೂ ಆಗುತ್ತೆ ನಿಮಗೆ. ನೋಡಿ ಈ ಥರ ಸ್ಮಾಲ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಈ ಥರ ಇದ್ರೂ ಆಗುತ್ತೆ ಬ್ರಷಸ್ಸು. ಮತ್ತು ಮೇನ್ ಪ್ರಾಡಕ್ಟ್ ಬೇಕಾಗಿರೋದು ಇದಕ್ಕೆ ರೇಸರು. ಸೊ ನಾನು ಯೂಸ್ ಮಾಡ್ತಾ ಇರೋದು ಚಾರ್ಮಸಿ ಅವ್ರದ್ದು ಫೇಶಿಯಲ್ ರೇಸರ್ ಫಾರ್ ವುಮನ್. ಸೊ ಇದರಲ್ಲಿ ನೀವು ಈಸಿಯಾಗಿ ನಿಮ್ಮ ಐಬ್ರೋ, ಅಪ್ಪರ್ ಲಿಪ್, ಫೋರ್ಹೆಡ್, ಚಿನ್, ಸೈಡ್ ಬರ್ನ್ ಹಾಗೆ ಪೀಚ್ ಬಸ್ ಇದಿಷ್ಟನ್ನು ಕೂಡ ರೇಸ್ ಮಾಡ್ಕೋಬೋದು. ಇನ್ಸ್ಟೆಂಟ್ ಹೇರ್ ರಿಮೂವ್ ಆಗುತ್ತೆ ಇದರಲ್ಲಿ. ಸೊ ನಾನು ಇದನ್ನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಶ್ ಒಂದೇ ಒಂದಿದೆ. ಸೊ ಅದನ್ನು ನಾನು ನಮ್ಮ ಅಕ್ಕಗೆ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇದು ಕೂಡ ನಾನು ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ, ನೀವು ಉಪಯೋಗಿಸಿದ್ದನ್ನು ಇನ್ನೊಬ್ಬರಿಗೆ ಉಪಯೋಗ ಮಾಡಬೇಡಿ, ಓಕೆನಾ. ಸೊ ಇದು ನೋಡಿ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಇದರಲ್ಲಿ. ಒಂದು ನಿಮಿಷ, ಸ್ಟೇನ್ಲೆಸ್ ಸ್ಟೀಲ್ ರೇಸರ್ಸ್ ನಿಮಗೆ ಸಿಗುತ್ತೆ. ಹಾಗೆ ಜಿಗ್ಜ್ಯಾಗ್ ಬ್ಲೇಡ್. ಇದು ನಿಮಗೆ ನಾರ್ಮಲ್ ಪ್ಲೇನ್ ಬ್ಲೇಡ್ ತೊಗೊಂಡ್ರೆ ಏನಾಗುತ್ತೆ ಅಂತಾರೆ, ನಿಮಗೆ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಕೆಲವೊಬ್ರಿಗೆ ಅಭ್ಯಾಸ ಇರಲ್ಲ. ಆ ರೀತಿ ನಾವು ಫಸ್ಟ್ ಟೈಮ್ ಹೇರ್ ರಿಮೂವ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಫೇಸ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಜಿಗ್ಜ್ಯಾಗ್ ಆಗಿದ್ರೆ ತುಂಬ ಒಳ್ಳೆಯದು. ಹಾಗೆ ಆಂಟಿ ಸ್ಲಿಪ್ ಗ್ರಿಪ್. ಈ ಗ್ರಿಪ್ ಏನು ಕೊಟ್ಟಿದ್ದಾರಲ್ಲ, ಇದು ಸಿಲಿಕಾನಲ್ಲಿ ಕೊಟ್ಟಿದ್ದಾರೆ. ಇದು ಜಾರೋದಿಲ್ಲ, ಪ್ಲಾಸ್ಟಿಕ್ ಅಲ್ಲ, ಮುರಿಯೋದಿಲ್ಲ. ಸೊ ಹಾಗಾಗಿ ತುಂಬ ಈಸಿ ನೀವು ಇದನ್ನ ತುಂಬಾ ಹ್ಯಾಂಡಿಯಾಗಿ ಯೂಸ್ ಮಾಡ್ಬೋದು. ಇದು ಒಂದನ್ನ ನೀವು ಹಿಡ್ಕೊಂಡು ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಸೊ ಗುಡ್ ಟು ಗೋ ಫಾರ್ ಟ್ರಾವೆಲಿಂಗ್ ಆಲ್ಸೋ. ಸೊ ಪ್ರೊಟೆಕ್ಟಿವ್ ಕ್ಯಾಪ್ ಕೂಡ ಕೊಟ್ಟಿದ್ದೀರಾ, ನೀವು ನೋಡ್ತಿದ್ದೀರಲ್ಲ. ಸೊ ಈ ಪ್ರೊಟೆಕ್ಟಿವ್ ಕ್ಯಾಪ್ ಇಂದಾಗಿ ನೀವು ಆರಾಮಾಗಿ ಇದನ್ನ ಕವರ್ ಮಾಡಿ ಎತ್ತಿಡ್ಬೋದು. ನಿಮಗೆ ಕೈಗೇನೋ ಕಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಸಿಲಿಕಾನ್ ಕ್ಯಾಪ್ ಕೂಡ, ನಿಮ್ಗೆ ಪ್ರೊಟೆಕ್ಟಿವ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ತುಂಬಾನೇ ಹ್ಯಾಂಡಿ ಆಗಿದೆ. ಸೊ ಚಾರ್ಮಸಿ ಅವ್ರದ್ದು ಸುಮಾರು ಒಂದು 250 ರುಪೀಸ್ಗೆ ನಿಮ್ಗೆ ಇದು ಆರಾಮಾಗಿ ಸಿಕ್ಬಿಡುತ್ತೆ. ಸೊ ಯಾವುದೇ ವೆಬ್ಸೈಟಲ್ಲಿ ಬೇಕಾದರೂ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಕೌಂಟ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಮೀಶೋನಲ್ಲಿ. ಸೊ ತುಂಬಾನೇ ಗುಡ್ ಪ್ರಾಡಕ್ಟ್, ಚೆನ್ನಾಗೇ ಬಂದಿತ್ತು ನನಗೆ. ಸೊ ಹಾಗಾಗಿ ನಿಮಗೆ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಹಾಗೆ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನು ಚೆಕ್ ಮಾಡಿಬಿಟ್ಟು ಟ್ರೈ ಮಾಡ್ಬೋದು, ಓಕೆ. ಸೊ ಹಾಗಾದರೆ ನಾವೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ನಮ್ಮ ಮಾಡೆಲ್ ಐಬ್ರೋಗೆ ನಮ್ಮ ಅಕ್ಕ. ಸೊ ಹಾಯ್ ಮಾಡಿ ಮೇಡಮ್. ಸೊ ನೀವು ನೋಡ್ಬೋದು ಐಬ್ರೋಸಲ್ಲಿ ಎಲ್ಲ ಎಕ್ಸ್ಟ್ರಾಸ್ ಇದೆ. ಸೊ ಈ ಎಕ್ಸ್ಟ್ರಾಸ್ ಏನು ನೋಡ್ತಾ ಇದ್ದೀರಾ, ಈ ಎಕ್ಸ್ಟ್ರಾಸ್ ಎಲ್ಲ ನಾವು ಕ್ಲೀನಾಗಿ ತೆಕ್ಕೊಳ್ಳೋದ್ರಿಂದ ನಮ್ಗೆ ಐಬ್ರೋ ಶೇಪ್ ಅದೇ ರೀತಿ ಉಳಿಯುತ್ತೆ. ಯಾಕಂದರೆ ನಾವು ಆಲ್ರೆಡಿ ಒಂದ್ಸತಿ ಪಾರ್ಲರಲ್ಲಿ ಮಾಡ್ಕೊಂಡು ಬಂದಿದ್ದಾಳೆ. ಬಟ್ ಇದು ಎಕ್ಸ್ಟ್ರಾಸ್ ಏನಿತ್ತು ಅದು ಹಾಗೇ ಇದೆ. ಸೊ ಹಾಗಾಗಿ ಇವಾಗ ನಾವು ಮಾಡ್ತಾ ಇರೋದು ಎಕ್ಸ್ಟ್ರಾಸು. ಸೊ ಇದನ್ನು ನಾವು ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದರೆ ನಮಗೆ ಮತ್ತೆ ಪಾರ್ಲರ್ಗೆ ಹೋಗೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಐಬ್ರೋ ಮಾಡ್ಕೊಂಡಿರೋದು ಹಾಗೆ. ಸೊ ಪ್ರತಿ ಸತಿ ನಾನು ಐಬ್ರೋ ಶೇಪ್ ಮಾಡಿಸೋಕ್ಕೆ ಪಾರ್ಲರ್ಗೆ ಹೋಗೋದಿಲ್ಲ, ನಾನೇ ಮಾಡ್ಕೊಳ್ತೀನಿ. ಬಟ್ ಇನ್ ಕೇಸ್ ಏನಾದ್ರು ತುಂಬ ಜಾಸ್ತಿ ಬಂದಿದೆ ಐಬ್ರೋಸ್ ಅಂತ ಹೇಳಿದ್ರೆ ಮಾತ್ರ ಪಾರ್ಲರ್ಗೆ ಹೋಗ್ತೀನಿ. ಸೊ ನೋಡಿ, ಈಗ ಸ್ಟಾರ್ಟ್ ಮಾಡೋಣ. ನಾವು ಫಸ್ಟು ಅಪ್ವರ್ಡ್ಸ್ಗೆ ಈ ರೀತಿ ಅಪ್ವರ್ಡಾಗಿ ಬ್ರಷ್ ಮಾಡ್ಕೊಳ್ಳೋಣ. ಸೊ ಇಲ್ಲೇನು ಎಕ್ಸ್ಟ್ರಾಸ್ ಕಾಣ್ತಾ ಇದೆಯಲ್ಲ ನಿಮಗೆ, ನೋಡಿ ಐಬ್ರೋ ಶೇಪ್ಗಿಂತ ಹೆಚ್ಚಿಂದಾಗಿ ಬಂದ್ಬಿಟ್ಟಿದೆ. ಸೊ ಇದನ್ನು ನಾವು ಈ ರೀತಿ ಮೇಲೆ ಕೋಂಬ್ ಮಾಡ್ಕೋಬೇಕು. ಸೊ ಆಮೇಲೆ ನೀವು ಸಿಸರ್ ತೊಗೊಂಡಿರ್ತೀರಲ್ವ, ಸೊ ಈ ಸಿಸರಲ್ಲಿ
ಈ ರೀತಿಯಾಗಿ ನೀವು ಶೇಪ್ ಕೊಡ್ತಾ ಬರಬೇಕು. ಎಕ್ಸ್ಟ್ರಾಸ್ ಮಾತ್ರ ಈ ರೀತಿಯಾಗಿ ತೆಗಿಬೇಕು. ನೋಡಿ, ಈಗ ಎಕ್ಸ್ಟ್ರಾಸ್ ಎಲ್ಲ ಹೋಗಿದೆ. ಸೊ ಇಲ್ಲಿ ಮೇಲೆ ನಾವು ಶೇಪ್ ಕೊಟ್ಟಾಗಿದೆ. ಇನ್ನೇನು ಮಾಡಬೇಕು, ನಾವು ಇನ್ನು ಮಾಡುವಂಥ ಕೆಲಸ ರೇಸರಲ್ಲಿ. ಓಕೆನಾ? ಸೊ ನೋಡಿ, ಇಲ್ಲಿ ನಾವು ಆಲ್ರೆಡಿ ಕೋಮ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಾಗಿದೆ. ಸೊ ಈಗ ನಾವು ರೇಸರ್ ಯೂಸ್ ಮಾಡೋಣ. ಓಕೆನಾ? ಸೊ ಇಲ್ಲೇನು ಎಕ್ಸ್ಟ್ರಾ ಇದೆ ಇದನ್ನು ಡೌನ್ವರ್ಡ್ಸಲ್ಲಿ ನೀವು ನೋಡಿಕೊಂಡು ತೆಕ್ಕೋಬೇಕು. ನೋಡಿ, ಇದನ್ನ ಪುಲ್ ಮಾಡ್ಕೊಳ್ಳಿ. ಹೇಗೆ ನಾವು ಐಬ್ರೋಸ್ಗೆ ಪುಲ್ ಮಾಡ್ಕೋತೀವಿ ಅದೇ ಥರ ಪುಲ್ ಮಾಡ್ಕೊಳ್ಳಿ. ಹಾಗೆ ಏನು ಎಕ್ಸ್ಟ್ರಾ ಇದೆ ಅದನ್ನು ಈ ರೀತಿಯಾಗಿ ತೆಗಿತಾ ಬನ್ನಿ. ಹೀಗೆ ನೀವು ಮಾಡ್ತಾ ಬರ್ಬೋದು. ಸೊ ನೀವು ಆ್ಯಂಗಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನಾನು ಯಾವ ರೀತಿ ಆ್ಯಂಗಲ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಮೇಲೆ ಐಬ್ರೋ ಮಾಡೋದಕ್ಕೆ ಒಂದು ಆ್ಯಂಗಲ್ ಯೂಸ್ ಮಾಡಿದ್ದೀನಿ. ಹಾಗೆ ಸೈಡ್ಸಲ್ಲಿ ಶೇಪರಲ್ಲಿ ಶೇಪ್ ಕೊಡೋದಕ್ಕೆ ಇನ್ನೊಂದು ಆ್ಯಂಗಲ್ ಯೂಸ್ ಮಾಡಿದ್ದೀನಿ. ಸೊ ಈ ರೀತಿ ಈ ಸೈಡಲ್ಲಿ ಇಟ್ಕೋಬೇಕು. ಇಲ್ಲಿ ಮಾಡುವಾಗ ಈ ರೀತಿಯಾಗಿ ಇಟ್ಕೋಬೇಕು. ಓಕೆನಾ? ಸೊ ನೋಡಿ, ಮೇಲೆ ಶೇಪ್ ಬಂದಾಗಿದೆ. ಈಗ ಏನು ಡೌನ್ವರ್ಡ್ಸಲ್ಲಿದೆ ಅದನ್ನು ನಾವು ಶೇಪ್ ಕೊಡೋಕ್ಕೆ ಹೋಗೋಣ. ಸೊ ಈ ರೀತಿಯಾಗಿ ಇಲ್ಲಿ ಫುಲ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ಎಕ್ಸ್ಟ್ರಾ ಏನಿದೆ ಅದನ್ನ ತೆಕ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ಎರಡೂ ಸೈಡು ನಾನು ಕ್ಲೀನಾಗಿ ಶೇಪ್ ಕೊಡ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಆಗೋಗಿದೆ, ನೋಡ್ತಾ ಇದ್ದೀರಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂಥೇಳಿ. ನೀವೇ ನೋಡ್ತಾ ಇದ್ದೀರಾ, ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಸೊ ಐಬ್ರೋ ಶೇಪ್ ಪರ್ಫೆಕ್ಟಾಗಿ ಬಂದಿದೆ. ಜಸ್ಟ್ ನೀವು ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1-2 ಸತಿ ನೀವು ಟ್ರಯಲ್ ಮಾಡಿಕೊಂಡ್ರೆ ಅದಾದಮೇಲೆ ಖಂಡಿತವಾಗ್ಲೂ ನಿಮಗೆ ನೀವೇ ಐಬ್ರೋಸ್ನ ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು, ನಮ್ಮ ದುಡ್ಡನ್ನು ಉಳಿಸ್ಬೋದು. ಹಾಗಾದರೆ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಯಿತು. ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಸ್ಟೇ ಟ್ಯೂನ್.